श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो यवनो भृगुः शवनकोष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः। प्रिय ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಕನ್ಯಾ ರಾಶಿಯವರಿಗೆ 2026ನೇ ಇಸ್ವಿಯಲ್ಲಿ ಹೇಗಿದೆ? ಈ ಆಂಗ್ಲ ವರ್ಷ ಏನಾದರೂ ಶುಭವನ್ನು ಉಂಟು ಮಾಡಲಿಕ್ಕಿದೆಯಾ, ಅಥವಾ ಇನ್ನೂ ಏನಾದರೂ ಕೂಡ ಸ್ವಲ್ಪ ಸಮಸ್ಯೆಗಳು ತೊಂದರೆಗಳು ಇದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಏನು ಈ ಒಂದು 2026ನೇ ಇಸ್ವಿಯಲ್ಲಿ ನಕ್ಷತ್ರ ಪರಿಹಾರಗಳು ಏನು ಒಂದು ಪೂಜೆ ಪುನಸ್ಕಾರ ದೇವತಾ ಆರಾಧನೆ ಮಾಡುವ ಮಾತ್ರದಿಂದ ಶುಭವಾಗ್ತದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ಯಾಕಂದರೆ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಬರಬಹುದು. ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಹೇಗೆ ಏನೇನು ಶುಭ ಮತ್ತು ಅಶುಭ ಫಲಗಳನ್ನು ನೀಡಬಹುದು ಎಂಬುದನ್ನು ನಾವು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ಇದು. ನೋಡಿ, ನಿಮ್ಮ ರಾಶಿಯಿಂದ ಆರಂಭದಲ್ಲಿ ಸಪ್ತಮ ರಾಶಿಯಲ್ಲಿ ಶನೇಶ್ವರನು, ಹಾಗೆ ಷಷ್ಠ ರಾಶಿಯಲ್ಲಿ ರಾಹು ಕೂಡ ಇರ್ತಾನೆ. ಆದರೆ ಶನೇಶ್ವರನು ವರ್ಷ ಪೂರ್ತಿಯಾಗಿ ಅಲ್ಲಿರುವುದಿಲ್ಲ. ಅವನು ವಕ್ರವಾಗಿ ಜುಲೈ 2ನೇ ತಾರೀಕಿಗೆ ಪುನಃ ಷಷ್ಠ ರಾಶಿಗೆ, ಅಂದರೆ ಕುಂಭ ರಾಶಿಗೆ, ಷಷ್ಠ ರಾಶಿಗೆ ಅವನು ಬರ್ತಾನೆ, ವಕ್ರವಾಗ್ತಾನೆ. ಹಾಗೆ ಗುರುವು ಕೂಡ ಆರಂಭದ ದಿವಸದಲ್ಲಿ ನಿಮಗೆ ದಶಮ ಸ್ಥಾನದಲ್ಲಿ ಗುರು ಇರುತ್ತಾನೆ. ಹಾಗೆ ಅನಂತರದಲ್ಲಿ ಗುರುವು ಕೂಡ ಜೂನ್ 2ನೇ ತಾರೀಕು ಅನಂತರದಲ್ಲಿ ಪುನಃ ಕರ್ಕಾಟಕ ರಾಶಿಗೆ ಬರ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನ, ದಶಮ ಸ್ಥಾನವೂ ಕೂಡ ಬಹಳ ಬಲಿಷ್ಠವೇ, ಏಕಾದಶ ಸ್ಥಾನವೂ ಕೂಡ ಬಹಳ ಬಲಿಷ್ಠವಾದಂಥ ಒಂದು ಸ್ಥಾನ. ಹಾಗೆ 12ನೇ ರಾಶಿಯಲ್ಲಿ ಕೇತುವು ಕೂಡ ಇರ್ತಾನೆ. ಹೀಗೆ ನಿಧಾನವಾಗಿ ಸಂಚಾರ ಮಾಡುವಂಥ ಗ್ರಹಗಳು. ಅಲ್ಲಿಗೆ ಶನೀಶ್ವರನು ನಿಮಗೆ ಸಪ್ತಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು, ಆದರೆ ವಕ್ರವಾದ ಮೇಲೆ ಬಹಳಷ್ಟು ರೀತಿಯಾದಂಥ ಬದಲಾವಣೆಗಳನ್ನು ಆ ಶನೇಶ್ವರನು ಕೂಡ ನಿಮಗೆ ನೀಡಲಿಕ್ಕಿದ್ದಾನೆ. ಹಾಗೆ ಕನ್ಯಾ ರಾಶಿಯವರಿಗೆ ಪ್ರಬಲವಾದಂತಹ ಒಂದಷ್ಟು ಯೋಗಗಳು ಕೂಡ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ 2026ರಲ್ಲಿ. ನೀವು ಜೀವನದಲ್ಲಿ ಒಂದು ಹಂತಕ್ಕೆ 25ನೇ ಇಸ್ವಿಯಲ್ಲೂ ಕೂಡ ಹಾಗೆ ಕೆಲವೊಂದಷ್ಟು ಸಾಧನೆಯನ್ನು ಮಾಡಿದಿರಿ. ಒಂದು ಹಂತಕ್ಕೆ ಸಾಮಾನ್ಯ ಒಂದು 70ರಿಂದ 80% ಜೀವನದಲ್ಲಿ ಒಂದು ಮೇಲುಮಟ್ಟದ ಸಾಧನೆಗಳು, ಅವಕಾಶಗಳು ಎಲ್ಲ ನಿಮಗೆ ಸಿಕ್ಕಿದೆ. ಹಾಗೆ 2026ನೇ ಇಸ್ವಿಯಲ್ಲೂ ಕೂಡ ಸಿಗುವಂತಹ ಚಾನ್ಸಸ್ಸು ಬಹಳ ಮಟ್ಟಿಗಿದೆ. ಯಾಕೆಂದರೆ ನಿಮಗೆ ಷಷ್ಠ ಸ್ಥಾನಕ್ಕೆ ಒಂದು ವಕ್ರವಾದಂತಹ ಒಂದು ಶನೇಶ್ವರನು, ಹಾಗೆ ಉಚ್ಚವಾದಂಥ ಏಕಾದಶ ಸ್ಥಾನಕ್ಕೆ ಗುರುವಿನ ಬದಲಾವಣೆ ಹೇಳುವಂಥದ್ದು ನಿಮ್ಮದು ಯಾವುದೋ ಒಂದು ಸ್ಥಾನಮಾನ ಗಟ್ಟಿಯಾಗಿ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ವ್ಯವಹಾರದಲ್ಲೋ ಕೂರಿಸುವಂತಹ ಒಂದಷ್ಟು ಸಾಧ್ಯತೆಗಳು ಕೂಡ ನಿಮಗೆ ಇದ್ದಾವೆ. ನೋಡೋಣ ಏನೇನು ನಿಮಗೆ ಈ ವರ್ಷದಲ್ಲಿ ಅನುಕೂಲಗಳು ಎಂಬುದನ್ನು ಕೂಡ ಗಮನಿಸೋಣ. ನೋಡಿ, ಹಣಕಾಸಿನ ವಿಷಯಕ್ಕೆ ನೋಡ್ತಾ ಹೋದರೆ ಆರ್ಥಿಕವಾದಂಥ ಸ್ಥಾನವನ್ನು ಕೊಡುವಂತಹ ಒಂದು ಗುರುವು ಕೂಡ ನಿಮಗೆ ದಶಮ ಸ್ಥಾನಕ್ಕೆ ಆರಂಭ ದಿವಸದಲ್ಲಿರ್ತಾನೆ. ಹಾಗಾಗಿ ವರ್ಷದ ಜೂನ್ 2ನೇ ತಾರೀಕಿನವರೆಗೂ ಕೂಡ ಉದ್ಯೋಗದಲ್ಲಿ ಒಂದು ರೀತಿಯಾದಂತಹ ಒಂದು ಸಾಧನೆಗಳ ರೀತಿಯಲ್ಲಿ ಹೋಗ್ತೀರಿ ನೀವು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಉದ್ಯೋಗ ಕಳ್ಕೊಂಡಂತಹ ವ್ಯಕ್ತಿಗಳಿಗೆ ಉದ್ಯೋಗ ಸಿಗುವಂತಹದ್ದು, ಮತ್ತು ಜೀವನದಲ್ಲಿ ಒಂದಷ್ಟು ಕಳಕಳಿ ತೊಂದರೆಗಳು ಏನೇನಿದೆಯೋ ಅಂಥವರಿಗೆಲ್ಲ ಒಂದು ಸ್ಫೂರ್ತಿಯಾದಂತಹ ಸಾಧಕರಾಗಿ ನೀವು ಕಾಣ್ತೀರಿ. ಸಾಧಕರಾಗಿ ನಿಮಗೆ ಸನ್ಮಾನವೂ ಕೂಡ ಸಿಗುವಂತಹ ಚಾನ್ಸಸ್ಸು ಕೂಡ ಇದ್ದಾವೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಾವು ಸದಾಕಾಲ ಹೋರಾಟ ನಿರಂತರವಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಯಾವ ಪ್ರಯತ್ನಗಳು ಕೂಡ ಸಫಲವಾದಂಥ ಒಂದು ರೀತಿಯಲ್ಲಿ ಆಗುವುದಿಲ್ಲ. ಆದರೆ 2026ನೇ ಇಸ್ವಿಯಲ್ಲಿ ಉದ್ಯೋಗದಲ್ಲಿ ಬಹಳಷ್ಟು ಕ್ರಾಂತಿಗಳು ಉಂಟಾಗ್ತದೆ. ನೋಡಿ, ದಶಮದ ಗುರು ನಿಮಗೆ ಹೆಚ್ಚಿನದಾದಂಥ ಉದ್ಯೋಗಗಳನ್ನು ಕೊಡುವಂಥ ಅವಕಾಶಗಳು, ಮತ್ತು ಚತುರ್ಥ ಸ್ಥಾನಕ್ಕೆ ಗುರುವಿನ ದೃಷ್ಟಿ, ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಚತುರ್ಥಗೂ ಗುರುವಿನ ದೃಷ್ಟಿ ಇದ್ದಾಗ ಹೆಚ್ಚಿನದಾದಂಥ ಎಲ್ಲೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀರಿ. ಆ ಬಿಸ್ನೆಸ್ಸನ್ನು ಸಣ್ಣದಾಗಿ ಒಂದು ಚಿಕ್ಕದಾದಂಥ ಒಂದು ಸ್ವಂತ ಜಾಗದಲ್ಲಿ ಆರಂಭ ಮಾಡುವಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಕೈ ತಪ್ಪು ಹೋಗಿರುತ್ತೆ ಯಾವುದೋ ಒಂದು ಭೂಮಿಯೋ ವ್ಯಾಪಾರ ವ್ಯವಹಾರವೋ ಪುನಃ ಮರಳಿ ನಿಮಗೆ ಸಿಗುವಂತಹದ್ದು, ಅಥವಾ ಯಾವುದೋ ಒಂದು ತುಂಬ ಕಷ್ಟ ಇದ್ದಾಗ ನಿಮ್ಮ ತಂದೆಯೋ ಅಜ್ಜನೋ ಮುತ್ತಾತನೋ ಯಾವುದೋ ಒಂದು ಆಸ್ತಿ ಪಾಸ್ತಿಯನ್ನು ಸೇಲ್ ಮಾಡಿರ್ತೀರಿ, ಮಾರಾಟ ಮಾಡಿರ್ತೀರಿ, ಅದು ಪುನಃ ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು ಅನುಕೂಲವಾಗಿ ಬರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಒಂದು ಹಂತಕ್ಕೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನದಾದಂತಹ ಒಲವು ಅನುಕೂಲಗಳು ಕೂಡ ಹೆಚ್ಚಿನದಾಗಿ ಬರುವಂಥ ಸಾಧ್ಯತೆಗಳಿದ್ದಾವೆ.
ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ನೀವು ಸಮಾಧಾನದಿಂದ ಇರಬಹುದು. ಯಾಕಂದರೆ ಏಕಾದಶಕ್ಕೆ ಬಂದಾಗೂ ಕೂಡ ಶುಭ ಏಕಾದಶ ಸ್ಥಾನ ಫಲಪ್ರಾಪ್ತ್ಯರ್ಥಂ ಎಂಬುದಾಗಿ ಸಂಕಲ್ಪ ಮಾಡ್ತಾರೆ. ಏಕಾದಶ ಸ್ಥಾನ ಅಂತಂದರೆ ಎಲ್ಲ ಗ್ರಹಗಳಿಗೂ ಕೂಡ ಬಹಳ ಒಳ್ಳೆಯದು. ಆದರೆ ನಿಮ್ಮ ರಾಶಿಗೆ ಈ ಗುರು ಹೇಳುವಂಥವನು ಸ್ವಲ್ಪ ಮಾರ್ಗದರ್ಶನವನ್ನು ತೋರಿಸಿ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಹೋದರೆ ಹೇಗೆ, ಅಥವಾ ಯಾವುದೋ ಒಂದು ಮಾರ್ಗದರ್ಶಕರು ಕೂಡ ಸಿಗುವಂಥ ಚಾನ್ಸಸ್ ಈ ವರ್ಷದಲ್ಲಿದ್ದಾವೆ. ಎಷ್ಟೋ ಸಲ ನಾವೆಲ್ಲೋ ಒಂದು ಕಡೆಗೆ ದುಡ್ಡನ್ನು ಪೋಲ್ ಮಾಡ್ತಾ ಇರ್ತೇವೆ. ಆರ್ಥಿಕ ತಜ್ಞರ ಸಲಹೆ ಅಥವಾ ಅವರ ಒಂದು ಅನುಭವದ ಮಾತುಗಳು ಅಥವಾ ನಮ್ಮನ್ನು ಸರಿಯಾದಂಥ ವ್ಯಕ್ತಿಗಳು ಕರ್ಕೊಂಡು ಹೋದರೆ ಆರ್ಥಿಕವಾದಂಥ ಶಿಸ್ತು ಅಥವಾ ಸರಿಯಾದಂತಹ ಒಂದು ದಾರಿಗಳು ನಮಗೆ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಆರ್ಥಿಕವಾದಂಥ ರೀತಿಯಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ವರ್ಷ ಹೇಳುವುದನ್ನು ಕೂಡ ಹೇಳಬಹುದು. ಇನ್ನು ಎರಡನೇದು, ವಿದ್ಯಾರ್ಥಿಗಳ ಜೀವನದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲತೆಗಳು ಕಾಣಿಸುತ್ತೆ. ಆದರೆ ಯಾಕೋ ಸ್ವಲ್ಪ ಆಲಸ್ಯತನ, ಸ್ವಲ್ಪ ನಿಧಾನಾಗಿ ಹೇಳುವಂಥದ್ದು, ಮತ್ತು ಇದ್ದಕ್ಕಿದ್ದ ಹಾಗೆ ದ್ವಂದ್ವ ಸ್ವಭಾವ. ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ. ಎಲ್ಲವನ್ನೂ ಕೂಡ ನೋಡ್ತಾ ಇರುವಂಥದ್ದು, ಎಲ್ಲವನ್ನೂ ಕೂಡ ನಮಗೆ ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿದರೆ ನೂರಾರು ವಿಷಯಗಳು ಬರುತ್ತೆ. ಆದರೆ ನಮಗೆ ಎಷ್ಟು ಬೇಕೋ, ಯಾವ ವಿಷಯ ಬೇಕೋ ಅಷ್ಟನ್ನೇ ನಾವು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಬೇಡದೇ ಇರುವಂತಹ ವಿಷಯಗಳಿದ್ದರೆ ನಮ್ಮ ಸಮಯ ವ್ಯರ್ಥವಾಗ್ತದೆ ಬಿಟ್ಟರೆ ಯಾವುದೇ ರೀತಿಯಾದಂಥ ಉಪಯೋಗವೂ ಕೂಡ ಆಗುವುದಿಲ್ಲ. ಹಾಗಾಗಿ ಯಾವ ವಿಷಯಗಳು ಬೇಕೋ, ಯಾವ ವಿಷಯಗಳಿಂದ ನಮಗೆ ಅನುಕೂಲತೆಗಳು ಇದೆಯೋ ಅಂಥ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ತಕ್ಕ ಮಟ್ಟಿಗೆ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಆಲಸ್ಯತನವನ್ನು ದೂರ ಮಾಡಿಕೊಂಡ್ರೆ, ಆ ದ್ವಂದ್ವ ಸ್ವಭಾವವು ದೂರವಾದರೆ ಹೆಚ್ಚಿನದಾದಂಥ ಅಭಿವೃದ್ಧಿ, ಎಲ್ಲೋ ಒಂದು ಕಡೆಗೆ ನನಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳು ಸಿಗ್ತಾ ಇದೆ ಮತ್ತು ಹೆಚ್ಚಿನದಾದಂತಹ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇದೆ ಹೇಳುವಂಥದ್ದು ಕೂಡ ನಿಮಗನಿಸುತ್ತೆ. ಚೆನ್ನಾಗೇ ಇದೆ ಅಂತಲೇ ಕೂಡ ಹೇಳಬಹುದು. ಅನಂತರ ಬಹಳ ಮುಖ್ಯವಾಗಿ ಆರೋಗ್ಯ. ನೋಡಿ, ಆರೋಗ್ಯಕ್ಕೆ ಸದ್ಯಕ್ಕೆ ಸ್ವಲ್ಪ ಮೂಳೆ ಸಂಬಂಧವಾದಂಥ ನೋವು ಮತ್ತು ಗ್ಯಾಸ್ಟ್ರಿಕು, ಇದ್ದಕ್ಕಿದ್ದ ಹಾಗೆ ತೇಗು ಬರುವಂತಹದ್ದು ಅಥವಾ ಸ್ವಲ್ಪ ಎದೆನೋವು ಬರುವಂಥದ್ದು, ಹೀಗೆಲ್ಲ ಇದ್ದರೆ ಸ್ವಲ್ಪ ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ಶನಿಯ ದೃಷ್ಟಿ ಇದೆ ನಿಮಗೆ. ಹಾಗಾಗಿ ಸ್ವಲ್ಪ ನೋವುಗಳು ಸ್ವಲ್ಪ ನರಳಾಟ ಸಂಬಂಧವಾದ್ದಾಗಬಹುದು. ಯಾಕೋ ಸ್ವಲ್ಪ ನೋವಾಗ್ತಾ ಇದೆಯಪ್ಪ, ಏನು ಚಿಕಿತ್ಸೆ ಮಾಡಿದ್ರೂ ಸರಿಯಾಗುವುದಿಲ್ಲ, ಇಂತಹ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ಸಣ್ಣದಿದ್ದಾಗ ಅದಕ್ಕೆ ಚಿಕಿತ್ಸೆಗಳನ್ನು ಚಿಕಿತ್ಸಾಂ ಮದೇತ್ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳುತ್ತೆ. ದೈವಿಕವಾದಂಥ ಚಿಕಿತ್ಸೆಗಳು, ಆಯುರ್ವೇದಿಕ ಚಿಕಿತ್ಸೆಗಳು, ಮಂತ್ರ ಚಿಕಿತ್ಸೆಗಳು ಅಥವಾ ವ್ಯಾಯಾಮಗಳು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಚಿಕಿತ್ಸೆಗಳಿದ್ದಾವೆ ನಮ್ಮಲ್ಲಿ. ಪ್ರತಿಯೊಂದು ಕೂಡ ಚಿಕಿತ್ಸೆಗಳೇ. ಹಾಗಾಗಿ ಯಾವ ಚಿಕಿತ್ಸೆಗಳು ಅದಕ್ಕೆ ಅನುಕೂಲವಾಗುತ್ತೋ ಅಂತಹ ಚಿಕಿತ್ಸೆಗಳನ್ನು ಮಾಡಿಕೊಂಡು ಅದನ್ನು ಕೂಡ ಸರಿಯಾದಂಥ ಒಂದು ರೀತಿಯಲ್ಲಿ ಮಾಡಿಕೊಳ್ಳಿ. ಹಾಗಾಗಿ ಆರೋಗ್ಯಕ್ಕೆ ಸ್ವಲ್ಪ ಕಸಿಬಿಸಿ ಇರುವಂತಹ ಒಂದು ವರ್ಷ ಅಂತೇಳಿ ಹೇಳಬಹುದು. ಇನ್ನು ಮಂಗಲ ಕಾರ್ಯ ಬಹಳ ಮುಖ್ಯವಾಗಿ ಗಮನಿಸಬೇಕು. ನಿಮಗೆ ನಿಮ್ಮದೇ ನಕ್ಷತ್ರ ಇರಬಹುದು ಅಥವಾ ನಿಮ್ಮ ಮಕ್ಕಳದು ನಕ್ಷತ್ರ ಇರಬಹುದು. ಇದು ಮಂಗಲ ಕಾರ್ಯ ನಡೆಯಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳು, ವಿವಾಹಕ್ಕೆ ಅನುಕೂಲತೆಗಳಾಗುವಂತಹದ್ದು ಮತ್ತು ವಿವಾಹದ ವಿಷಯದಲ್ಲಿ ಒಂದು ಹಂತಕ್ಕೆ ಒಂದು ಸ್ಟೆಪ್ಪು ಬಹಳ ಮೇಲ್ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಎಷ್ಟೋ ಸಲ ವಿವಾಹ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರ್ತೇವೆ, ಆದರೆ ಸರಿಯಾಗುವುದಿಲ್ಲ. ಆದರೆ 26ನೇ ಇಸ್ವಿಯಲ್ಲಿ ಸ್ವಲ್ಪ ಕಂಕಣ ಭಾಗ್ಯ ಸ್ವಲ್ಪ ಸಿಕ್ಕಿ ವಿವಾಹಕ್ಕೆ ಒಂದು ಹಂತಕ್ಕೆ ಮುಂದೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ವಿವಾಹಕ್ಕೆ ಬಹಳ ಶುಭ ಅಂತಲೇ ಕೂಡ ಹೇಳಬಹುದು. ಮತ್ತು ಸಹೋದರರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ, ಇದನ್ನು ನಾವು ಗಮನಿಸಬೇಕು. ನನ್ನ ಅಣ್ಣ ತಮ್ಮನಲ್ಲಿ ಕಿರಿಕಿರಿ ಆಗ್ತಾ ಇದೆ, ಯಾವುದೋ ಒಂದು ಸರಿಯಾದಂತಹ ಅವಕಾಶಗಳಾಗ್ತಾ ಇಲ್ಲ ಅಂತಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಇಂತಹವರ ವಿಷಯದಲ್ಲಿ ಒಗ್ಗೂಡುವಂತಹ ಒಂದು ವಿಷಯಗಳು ಕೂಡ ಆಗುತ್ತೆ. ಮತ್ತು ಸಂಘಟನಾ ಶಕ್ತಿಗಳು ಕೂಡ ಬಹಳ ಮುಖ್ಯವಾಗಿ ನಡೀತದೆ, ಬೆಳೀತದೆ ಈ ವರ್ಷದಲ್ಲಿ. ಎಷ್ಟೋ ಸಲ ಸಂಘಟನಾ ಶಕ್ತಿಗಳೇ ಇಲ್ಲ. ಅಣ್ಣ ಒಂದು ಕಡೆಗೆ, ತಮ್ಮ ಒಂದು ಕಡೆಗೆ, ಅವ್ರು ಹೇಳಿದ್ದು ಇವರು ಕೇಳೋದಿಲ್ಲ. ಹಾಗಾಗಿ ಇಬ್ಬರ ಜಗಳ ಮೂರನೇವನಿಗೆ ಆದಾಯ ಅಂಥೇಳಿ ಇನ್ನೊಬ್ಬರು ಯಾರೋ ಬಂದು ಮಧ್ಯದಲ್ಲಿ ಸೇರಿಕೊಳ್ತಾರೆ. ಅದರಿಂದ ತೊಂದರೆ ಆಗುತ್ತೆ ಕುಟುಂಬದಲ್ಲಿ. ಹಾಗೆ ಆಗುವಂಥದ್ದಿಲ್ಲ. ಈ ವರ್ಷದಲ್ಲಿ ಯಾವುದೋ ಒಂದು ರೀತಿಯಾದಂತಹ ದಾರಿಗಳು, ಅವಕಾಶಗಳು ಕೂಡ ಸಿಗುವಂತಹ ಚಾನ್ಸಸ್ ಇದ್ದಾವೆ. ಇನ್ನು ನೂತನವಾದಂಥ ಬಿಸ್ನೆಸ್ ಏನಾದ್ರು ಆರಂಭ ಮಾಡಬೇಕು ಅಂತಂದರೆ ಜೂನ್ 2ನೇ ತಾರೀಕು ಅನಂತರದಲ್ಲಿ ಆರಂಭ ಮಾಡಿ ನೀವು ಬಿಸ್ನೆಸ್ಸನ್ನು, ಯಾವುದೇ ಬಿಸ್ನೆಸ್ ಇರಬಹುದು, ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಸ್ವಲ್ಪ ನೋಡಿಕೊಂಡು ನಿಮ್ಮ ಏಜಿಗೆ, ನಿಮ್ಮ ಅವಕಾಶಕ್ಕೆ, ನಿಮ್ಮ ಸಮಯಕ್ಕೆಲ್ಲ ಹೊಂದಾಣಿಕೆ ಆಗತ್ತಾ ಅಂತೇಳಿ ನೋಡಿಕೊಂಡು ಆ ಪ್ರಯತ್ನವನ್ನು ಮಾಡಿ. ಅದರಿಂದನೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಮತ್ತು ಬಿಸ್ನೆಸ್ಸಿಂದ ಏನೋ ಒಂದು ರೀತಿಯಾದಂಥ ಲಾಭಗಳು ಬರುತ್ತೆ. ಎಷ್ಟೋ ಸಲ ಕೆಲಸ ಬಿಟ್ಟಿರ್ತೇವೆ, ಯಾವುದು ಉದ್ಯೋಗ ಇಲ್ಲ ಅಂಥೇಳಿ ಹೋರಾಟ ಮಾಡ್ತಾ ಇರ್ತೇವೆ. ಆದರೆ ಉದ್ಯೋಗ ಇಲ್ಲ ಅಂತೇಳಿ 2 ತಿಂಗಳ 3 ತಿಂಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಅಥವಾ ಅದನ್ನು ತಿಳುವಳಿಕೆ ತೆಗೆದುಕೊಳ್ಳುವಂತಹ ಪ್ರಯತ್ನನೇ ಮಾಡೋದಿಲ್ಲ ಎಷ್ಟೋ ಜನ. ನಾವು ಕೆಲಸ ಒಂದು ಸಲ ಬಿಟ್ಟರೆ
2, 3, 4 ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಇನ್ಕಮ್ ಬರುತ್ತೆ, ಸೈಡ್ ಇನ್ಕಮ್, ಅದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಎಲ್ಲೋ ಒಂದು ಸಲ ಜೀವನದಲ್ಲಿ ಉದ್ಯೋಗ ಕಳ್ಕೊಂಡು ಕೊನೆಗೆ ಪರದಾಟ ಆಗುವಂತಹದ್ದಾಗಬಾರ್ದು. ಹಾಗಾಗಿ ಈ ವರ್ಷದಲ್ಲಿ ಸತತವಾದಂಥ ಬಿಸ್ನೆಸ್ಸಿನ ಯೋಚನೆಯನ್ನು ಮಾಡಿ, ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮಗೆ 1, 2, 3 ಬ್ರ್ಯಾಂಚನ್ನು ಕೂಡ ಮಾಡಬಹುದು. ಇಲ್ಲಾಂತಾದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಿಸ್ನೆಸ್ ಬಗ್ಗೆನೂ ಚಿಂತನೆ ಮಾಡಿ ಬಿಸ್ನೆಸ್ ಮಾಡಲಿಕ್ಕೆ ಈ ವರ್ಷವು ಬಹಳ ಶುಭವಾದಂಥ ಅವಕಾಶಗಳನ್ನು ಕೂಡ ನೀಡುತ್ತೆ. ಇನ್ನು ಕಾನೂನಿನ ತೊಡಕುಗಳೇನಾದರೂ ಇದ್ದರೆ, ಏನಾದರೂ ಕೋರ್ಟು ಕಚೇರಿ, ಯಾಕಂದ್ರೆ ಸಪ್ತಮದಲ್ಲಿ ಶನಿ ಇದ್ದಾನೆ, ಏನೋ ವಾಹನದಲ್ಲಿ ಕಿರಿಕಿರಿ ಆಗುವಂಥದ್ದು, ಅಥವಾ ವಾಹನದಲ್ಲಿ 2025ರಲ್ಲೇನೋ ಆಕ್ಸಿಡೆಂಟೋ ಕಿರಿಕಿರಿ ಆಗಿರುವಂತಹ ಅವಕಾಶಗಳಿದ್ದರೆ ಅದು ಕೂಡ ಸರಿ ಹೋಗುವಂಥ ಸಾಧ್ಯತೆಗಳು, ಏನೋ ಒಂದು ಕೂತು ಮಾತಾಡಿ ಏನೋ ರಾಜಿಯಾಗಿ ಏನೋ ಒಂದು ಹಂತಕ್ಕೆ ಬಗೆಹರಿದು ಯಾವುದೋ ಒಂದು ರೀತಿಯಾದಂಥ ಅಭಿವೃದ್ಧಿ ಆಗತ್ತೆ ಹೇಳುವಂಥ ಅವಕಾಶಗಳು ಕೂಡ ಕಾಣಿಸುವಂತಹದ್ದಾಗತ್ತೆ. ಮತ್ತು ಗೃಹಿಣಿಯರಿಗೆ ಬಹಳ ಶುಭ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಗೃಹಿಣಿಯರು ನಿಮ್ಮ ಮನಸ್ಸಿನ ಆಲೋಚನೆಗಳು, ಮನಸ್ಸಿನ ಇಷ್ಟಾರ್ಥಗಳು ಎಲ್ಲ ಪರಿಪೂರ್ಣವಾಗುವಂಥ ಒಂದು ವರ್ಷ ಅಂತೇಳಿ ಹೇಳಬಹುದು ಗೃಹಿಣಿಯರು. ಹಾಗಾಗಿ ಗೃಹಿಣಿಯರಿಗೆ ಬಹಳ ಖುಷಿ ಸಂತೋಷ ಇರಬಹುದು. ಸಂತಾನವೇ ಮೊದಲಾದಂಥ ಅವಕಾಶಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಹಾಗಾಗಿ ಮಂಗಲ ಕಾರ್ಯ ಒಂದಾಯಿತು. ಮದುವೆ ಆದಂತಹ ಒಂದು ಸಾಂಸಾರಿಕವಾದಂಥ ವ್ಯಕ್ತಿಗಳಿಗೆ ಸತ್ಸಂತಾನವೂ ಕೂಡ ಆ ಭಗವಂತನ ಅನುಗ್ರಹದಿಂದ ಲಭಿಸಬಹುದು. ಹಾಗೆ ನೋಡಿ, ಸ್ಥಿರವಾದಂಥ ಆಸ್ತಿಗಳನ್ನು ಏನಾದರೂ ನಾವು ಯೋಚನೆ ಮಾಡಬೇಕು. ಮನುಷ್ಯನು 25ರಲ್ಲಿ ಸ್ವಲ್ಪ ಏನೋ ಸಣ್ಣ ಪುಟ್ಟ ಸಾಲ ಗೆಲ್ಲಕ್ಕೆ ಪ್ರಯತ್ನ ಮಾಡಿದರೆ ಆಗಿಲ್ಲ ಅಂತ ಆದರೂ ಈ ವರ್ಷದಲ್ಲಿ ಏನಾದರೂ ಸಾಲವೋ ಶೂಲವೋ ಕಷ್ಟವೋ ಗೊತ್ತಿಲ್ಲ, ಎಲ್ಲೋ ಒಂದು ಸ್ಥಿರವಾದಂಥ ಆಸ್ತಿ, ಸ್ಥಿರವಾದಂಥ ಜಮೀನು, ಭೂಮಿ ಸಂಬಂಧವಾದ್ದು ನೀವು ಅದನ್ನು ಮಾಡಿಕೊಂಡು ಒಂದು ಸೂರು ಅಂತ ಹೇಳ್ತೇವಲ್ಲ, ಮನೆ ಕಟ್ಕೊಂಡಿರುವಂತಹ ಪ್ರಯತ್ನಗಳು, ಅರ್ಧಂಬರ್ಧವಾದಂತಹ ಜಮೀನು ಖರೀದಿ ಅಥವಾ ಅರ್ಧಂಬರ್ಧವಾದಂಥ ಲೇಔಟ್ ಮಾಡ್ತಾ ಇರುವಂತಹ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಈ ವರ್ಷದಲ್ಲಿ ನಾವು ಕಾಣಬಹುದು. ಪ್ರಯತ್ನಕ್ಕೆ ಬಹಳ ಉತ್ತಮವಾದಂಥ ಫಲ ಅಂತೇಳಿ ಹೇಳಬಹುದು. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಅದು ಯಾವ ಸರಿಯಾದಂಥ ಫಲವೂ ಸಿಗುವುದಿಲ್ಲ. ಆದರೆ ಈ ಒಂದು ವರ್ಷದಲ್ಲಿ ಸರಿಯಾದಂಥ ಫಲ, ಏನು ನೀವು ಕಷ್ಟಪಟ್ಟಿದ್ರೋ ತಕ್ಕದಾದಂತಹ ಮಾರ್ಕ್ಸ್ ಬರುತ್ತೆ. ಯಾಕಂದರೆ ಎಕ್ಸಾಮನ್ನು ಹೇಗೆ ಬರೆದಿದ್ರೋ ಹಾಗೆ ಮಾರ್ಕ್ಸ್ ಬರಬೇಕಲ್ಲ. ಹಾಗೆ ಎಷ್ಟೆಷ್ಟು ಪ್ರಬಲವಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ರು ಅಂತಹ ಪ್ರಯತ್ನಕ್ಕೆ ಬಹಳ ಉತ್ತಮವಾದಂಥ ಫಲ, ತಕ್ಕದಾದಂಥ ಫಲಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಇನ್ನು ಸತಿಪತಿಯರಲ್ಲಿ ಏನಾದರೂ ಕಿರಿಕಿರಿ, ಗಲಾಟೆ, ಡೈವರ್ಸುವಂತಹ ಸಮಸ್ಯೆಗಳಿರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಯಾವುದೋ ಒಂದು ವ್ಯಕ್ತಿಗಳಿಂದ ಹಿತವಚನದಿಂದ, ಯಾಕಂದರೆ ಜೀವನದಲ್ಲಿ ಕೆಲವು ಸಲ ನಾವು ದುಡುಕಿ ಬಿಡುತ್ತೇವೆ, ದುಡುಕಿ ಅನಂತರದಲ್ಲಿ ಏನಕ್ಕಪ್ಪ ಹೀಗೆ ಮಾಡಿಕೊಂಡೆ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಅಂತಹ ಆ ದುಡುಕಿರುವಂತಹ ವ್ಯಕ್ತಿಗಳೇ ಯಾವುದೋ ಒಂದು ಉತ್ತಮವಾದಂಥ ವ್ಯಕ್ತಿಗಳ ಒಂದು ಮಾತು ಕತೆ ಅಥವಾ ಒಂದು ಹಿತವಚನ. ಎಷ್ಟೋ ಸಲ ನೋಡಿ, ನಾವು ಕಷ್ಟದಲ್ಲಿದ್ದಾಗ ಯಾರೊಬ್ಬರು ಧೈರ್ಯ ಹೇಳಿದ್ರೆ ನಮಗೆ ಬಹಳಷ್ಟು ಶಕ್ತಿ ಬರುತ್ತೆ ಅಲ್ವಾ. ಈಗ ಉದಾಹರಣೆಗೆ ನಾವು ಜೊತೆಗೆ ಹೋಗ್ತಾ ಇದ್ದೇವೆ, ನಮ್ಮ ಹತ್ರ ದುಡ್ಡಿಲ್ಲ, ಇನ್ನೊಬ್ಬನ ಹತ್ರ ಇದೆಯಪ್ಪ, ನನ್ನ ಹತ್ರ ಒಂದು 10-20 ಸಾವಿರ ರೂಪಾಯಿ ಇದೆ, ಏನು ಚಿಂತೆ ಮಾಡಬೇಡಿ, ಖರ್ಚಿಗೆ ಬೇಕಾ, ನನ್ನ ಹತ್ರ ಹಣ ಇದೆ ಅಂದ ತಕ್ಷಣವೇ ಆ ಒಂದು ಬಲ ಹೇಗೆ ಬರುತ್ತೆ ನೋಡಿ. ಮನುಷ್ಯನಿಗೆ ಮನಸ್ಸಿನ ಧೈರ್ಯ, ಮನಸ್ಸಿನ ಬಹಳ ಬಹಳ ಮುಖ್ಯವಾದಂಥದ್ದು. ಆ ಧೈರ್ಯ ಇದ್ದರೆ ಎಲ್ಲವನ್ನೂ ಕೂಡ ಮನುಷ್ಯ ಸಾಧನೆ ಮಾಡಿಬಿಡ್ತಾನೆ. ಆ ಧೈರ್ಯವಿಲ್ಲ ಅಂತಾದರೆ ಯಾವುದೂ ಕೂಡ ಸಿಗುವುದಿಲ್ಲ. ಹಾಗೆ ಫಸ್ಟು ಹಣಕಾಸಿನ ಬಲವೂ ಕೂಡ ಸಿಕ್ಕಿತ್ತು, ಎರಡನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮವರ ಬಲವೂ ಕೂಡ ಸಿಕ್ಕಿತ್ತು ಈ ವರ್ಷದಲ್ಲಿ. ಇನ್ನೇನು ನೀವು ಕಾರ್ಯರೂಪಕ್ಕೆ ತರುವಂತಹ ಮನಸ್ಥಿತಿ ಮಾಡಿಕೊಳ್ಬೇಕು ಅಷ್ಟೇ. ಈ ವರ್ಷದಲ್ಲಿ ಕಾರ್ಯರೂಪಕ್ಕೆ ತರುವಂತಹ ಮನಸ್ಥಿತಿಯನ್ನು ಮಾಡ್ಕೊಂಡ್ಬಿಟ್ರೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಆಗುತ್ತೆ. ಸಾಮಾಜಿಕವಾದಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಂಥವ್ರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ಸನ್ಮಾನಗಳು ಕೂಡ ಆಗುವಂತಹ ಚಾನ್ಸಸ್ ಇದೆ. ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ಎಷ್ಟೋ ಜನ ನೋಡಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ರಾಮನಾಮ ಸ್ಮರಣೆ ಬರೀತಾ ಇರ್ತಾರೆ, ಅಥವಾ ಭಗವದ್ಗೀತೆ ಪ್ರವಚನ ಮಾಡ್ತಾ ಇರ್ತಾರೆ. ಇದೆಲ್ಲ ಹೇಗೆ ಅಂತಂದರೆ ಅವರ ಆತ್ಮೋನ್ನತಿಗಾಗಿ ಅವರು ಮಾಡ್ತಾ ಇದ್ದರೂ ಕೂಡ ಅದರಿಂದ ಜಗತ್ತಿಗೆ, ಜನಕ್ಕೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ಯಾಕಂದರೆ ಒಂದು ಕುಟುಂಬದಲ್ಲಿ ಒಬ್ಬನು ಬಹಳ ಮುಖ್ಯವಾಗಿ ಅವನು ಹೋರಾಟ, ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾನೆ ಅಂತಾದರೆ ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಅನುಕೂಲಗಳಾಗತ್ತೆ. ಹಾಗೆಯೇ ಈಗ ನೀವು ಈ ಒಂದು ನಕ್ಷತ್ರ ರಾಶಿಯವರು ಯಾರಾದರೂ ಇದ್ದರೆ ನಿಮ್ಮ ಕುಟುಂಬಕ್ಕೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಈ ವರ್ಷದಲ್ಲಿ ಕಾಣಬಹುದು. ನಿಮ್ಮ ಮುಂದಾಳತ್ವದಲ್ಲಿ ನಿಮ್ಮ ಯಶಸ್ಸು, ನಿಮ್ಮ ಕೀರ್ತಿ, ನಿಮ್ಮ ಲಾಭಗಳು ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಸೇರುವಂತಹ ಸಾಧ್ಯತೆಗಳಾಗುತ್ತೆ. ಎಷ್ಟೋ ಸಲ ನೋಡಿ, ಒಂದು ಸಂಪಿಗೆ ಹೂವಿದೆ ಅಂತ ಇಟ್ಕೊಳ್ಳಿ, ಕಾಡಿನಲ್ಲಿ ಆ ಸಂಪಿಗೆ ಹೂವಿನ ಸುವಾಸನೆ ಪರಿಮಳ ಎಲ್ಲ ಮರದ ಹತ್ತಿರನೂ ಕೂಡ ಬರುವುದಿಲ್ವಾ? ಹಾಗೆ ಈ ಕನ್ಯಾ ರಾಶಿಯವರ ಒಂದು ಉತ್ತಮವಾದಂಥ ಒಂದು ಭವಿಷ್ಯ ನಿಮ್ಮ ಜೊತೆಗಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸಾಧ್ಯವಾಗುತ್ತೆ ಹೇಳೋದನ್ನು ಕೂಡ ಹೇಳಬಹುದು. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ಅಭಿವೃದ್ಧಿ. ಎಷ್ಟೋ ಸಲ ವೈದ್ಯಕೀಯ ಕ್ಷೇತ್ರದಲ್ಲೆಲ್ಲ ಇರ್ತೇವೆ, ಆದರೆ ಯಾವುದೂ ಅನುಕೂಲ ವ್ಯವಸ್ಥೆಗಳೇ ಸಿಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರು ಕೂಡ ಹೆಚ್ಚಿನದಾದಂಥ ಅವಕಾಶಗಳು, ಲಾಭಗಳು, ಸಮಾಧಾನಗಳು ಸಿಗುವಂಥ ಚಾನ್ಸಸ್ ಇದೆ.
ಹಾಗಾಗಿ ಏನು ವರಿ ಮಾಡೋದು ಬೇಡ. ಆದಷ್ಟು ರಿಸರ್ಚ್ ಮಾಡಿ, ಆದಷ್ಟು ಒಳ್ಳೆ ರೀತಿಯಾದಂಥ ಮನಸ್ಥಿತಿಯನ್ನು ಇಟ್ಕೊಂಡು ಪ್ರಯತ್ನವನ್ನು ಮಾಡಿ ಔಷಧಿ ಉಪಚಾರ ಮಾಡುವಂಥದ್ದು ಅದರಿಂದ ಬಹಳ ಮುಖ್ಯವಾದಂಥ ಅವಕಾಶಗಳಾಗತ್ತೆ. ಮತ್ತು ಏನಾದರೂ ಕಂಪ್ನಿ ಲಾಸ್ ಆಗ್ತಾ ಇದೆ, ಏನು ಮಾಡಲಪ್ಪ ಈ ವರ್ಷದಲ್ಲಿ ಏನಾದರೂ ಕ್ಲೋಸ್ ಮಾಡಿಬಿಡ್ಲಾ ಅಥವಾ ಏನಾದರೂ ಸಾಲಕ್ಕೆ ಹೋಗಲ್ಲ, ಈ ತರಹ ಯೋಚನೆ ಮಾಡ್ತಾ ಇದ್ದರೆ ನೀವು ಇರುವಂತಹ ಕಂಪನಿಯನ್ನೇ ಡೆವಲಪ್ ಮಾಡ್ತಾ ಅದು ಬೆಳೆಸ್ತಾ ಬರುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಬರವಣಿಗೆ, ಕಲೆ, ಸಾಹಿತ್ಯ, ಸಿನಿಮಾ ರಂಗದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭ, ಎಲ್ಲೋ ಒಂದು ಕಡೆಗೆ ಅವಕಾಶಗಳು ಮತ್ತು ಸನ್ಮಾನಗಳು ಸಿಗುವಂಥ ಚಾನ್ಸಸ್ಸು ಕೂಡ ಇದ್ದಾವೆ. ಹಾಗಾಗಿ ಚಿಂತೆ ಮಾಡಬೇಡಿ. ಮತ್ತು ಶಿಲ್ಪಕಲೆಗಳು ಮತ್ತು ಶಾಸ್ತ್ರಗಳ ಬಗ್ಗೆ ಬಹಳಷ್ಟು ನಮ್ಮಲ್ಲಿ 64 ವಿದ್ಯೆಗಳಿದೆ. ಆ ವಿದ್ಯೆಗಳ ಬಗ್ಗೆ ಎಷ್ಟೋ ಜನ ಇವತ್ತು ರಿಸರ್ಚ್ ಮಾಡ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಒಳ್ಳೆ ರೀತಿಯಾದಂತಹ ನೂತನವಾಗಿ ನಾನು ಅದನ್ನು ಪ್ರಯತ್ನ ಮಾಡಬೇಕು ಅಂತ. ಯಾಕಂದರೆ ಸೃಷ್ಟಿ ಮಾಡಲಿಕ್ಕೆ ನಾವು ಯಾರೂ ಅಲ್ಲ, ಸೃಷ್ಟಿ ಮಾಡಿರುವಂತಹ ವಿಷಯಗಳನ್ನು ಜಾಸ್ತಿ ಪ್ರಭಾವ ಸಿಗುವ ಹಾಗೆ ಅದನ್ನು ನಾವು ತಿರುಚಿ ಮರಚಿ ಪ್ರಯತ್ನ ಮಾಡುವಂಥದ್ದು ಮಾಡಬಹುದು. ಯಾಕಂದರೆ ಯಾವುದೇ ಒಂದು ಮೂಲವಾದಂತಹ ವಸ್ತುವಿಗೆ ನಾವು ಪುನಃ ಸೃಷ್ಟಿ ಮಾಡಲಿಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ. ಹಾಗೆ ಇರುವಂತಹದ್ದನ್ನು ನಾವು ಅದನ್ನು ಬೆಳವಣಿಗೆ ಸಿಗುವ ಹಾಗೆ ಮಾಡಬಹುದು. ಅಂತಹ ಒಂದು ಶಕ್ತಿ ಈ ಒಂದು ರಾಶಿಯವರಿಗಿದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು. ಒಂದು ಕಾನೂನಿನ ತಜ್ಞರಿದ್ದರೆ ಅವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು ಮತ್ತು ನಿಮ್ಮ ಪ್ರಯತ್ನಗಳು ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆ ಹೋಗುತ್ತೆ. ಎರಡನೇದಾಗಿ ಇಂಜಿನಿಯರ್ಸ್ ಇರಬಹುದು ಈ ರಾಶಿಯಲ್ಲಿ, ಬಹಳ ಮುಖ್ಯವಾಗಿ ನಾವು ಗಮನಿಸ್ತೇವೆ. ಮತ್ತು CA, ಅಕೌಂಟೆಂಟು ಇಂತಹ ವ್ಯಕ್ತಿಗಳು ಕೂಡ ಈ ರಾಶಿಯಲ್ಲಿ ಬಹಳಷ್ಟು ಜನರನ್ನು ನಾವು ಗಮನಿಸ್ತೇವೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ನಮ್ಮ ಸಮಾಧಾನ, ನೆಮ್ಮದಿ ಸಿಗುತ್ತದೆ ಹೇಳುವಂತಹ ಒಂದು ಪ್ರಯತ್ನ ಮಾಡಬಹುದು. ಮೂರನೇದಾಗಿ ಬಹಳ ಮುಖ್ಯವಾಗಿ ನೀವು ದೃಢವಾಗಿ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಳ್ಬೇಕು. ಕೂತಾಗ ಮಾತ್ರ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಯಾಕಂದರೆ ಕೆಲಸನೇ ಆದಾಗ ಪುರುಸತ್ಯ ಆದಾಗ ಮಾಡೋಣ ಅಂತಂದರೆ ಯಾವುದೂ ಆಗೋದಿಲ್ಲ. ಯಾವುದೇ ಕೆಲಸ ಇರಬಹುದು, ಅದರ ಬಗ್ಗೆ ನಿರಂತರವಾದಂಥ ಹೋರಾಟ, ನಿರಂತರವಾದಂತಹ ಪ್ರಯತ್ನ. ಮತ್ತು ನಮ್ಮ ಜೀವನದಲ್ಲಿ ಸ್ವಾಭಾವಿಕವಾಗಿ ಹಿಂದೆ ಮುಂದೆ ಕಷ್ಟ ನಷ್ಟ ಎಲ್ಲ ಬರ್ತಾ ಹೋಗ್ತದೆ. ಆದರೆ ಏನೇ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಂತ್ಕೊಳ್ತೇನೆ. ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆಗಳು ಬರಲಿ, ಅದರ ಮುಂದೆ ನಾನು ಹೋಗ್ತೇನೆ ಹೇಳುವಂತಹ ಒಂದು ಮನಸ್ಥಿತಿ, ಭಾವನೆ ಎಲ್ಲವೂ ಕೂಡ ಬೇಕು ನಿಮಗೆ. ಅದಿಲ್ಲ ಅಂತ ಆದರೆ ಬಹಳ ಕಷ್ಟವೇ ಜೀವನದಲ್ಲಿ. ಹಾಗೆ ಅಂತಹ ಕಷ್ಟ ನಷ್ಟಗಳಿಗೆಲ್ಲ ಪರಿಹಾರ 2026ನೇ ಇಸ್ವಿ ಸಿಗುತ್ತೆ. ಒಟ್ಟಿನಲ್ಲಿ ಓವರಾಲ್ ಆಗಿ ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತ ನೀಡಿದ್ದಾನೆ. ಎಲ್ಲ ರೀತಿಯಾದಂಥ ಮಂಗಲ ಕಾರ್ಯಗಳು ಕೂಡ ನಡೆಯಲಿಕ್ಕಿದೆ. ನಿಮಗೆ ಗ್ರಹಸ್ಥಿತಿ, ದೈವಾನುಗ್ರಹ ಹೇಳುವಂಥದ್ದಿದೆ. ಹಾಗೆ ಮುಂದೆ ಒಂದೊಂದೇ ಮೆಟ್ಟಲನ್ನು ಮುಂದೆ ಹತ್ತುತ್ತಾ ಹೋಗಿ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿಗಳನ್ನು ಕೂಡ ಕಾಣಬಹುದು. ಇನ್ನು ನಕ್ಷತ್ರ ಪರಿಹಾರಗಳು ಏನು ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ. ಸಾಧ್ಯವಾದ ಮಟ್ಟಿಗೆ ರಾಮನಾಮಸ್ಮರಣೆಯನ್ನೇ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ರಾಮನಾಮಸ್ಮರಣೆಯೇ ಬಹಳ ಉತ್ತಮವಾದಂಥ ಸರ್ವೌಷಧಿ. ನಿಮಗೆ ಉದ್ಯೋಗಕ್ಕೂ ಕೂಡ ಔಷಧಿ, ಹಾಗೆ ನಿಮ್ಮ ಆರೋಗ್ಯಕ್ಕೂ ಕೂಡ ಔಷಧಿ, ಮತ್ತು ಹೆಚ್ಚಿನದಾದಂಥ ಮನಸ್ಥಿತಿಗೂ ಕೂಡ ಬಹಳ ಮುಖ್ಯವಾದಂಥ ಔಷಧಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮಸ್ಮರಣೆ ಮಾಡಿ. ಇನ್ನು ಹಸ್ತ ನಕ್ಷತ್ರದವರು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವರಿಗೆ ಹೂವು ಕೊಡುವಂತಹದ್ದು, ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋದು ಬರೀ ಕೈಯಲ್ಲಿ ಹೋಗಬೇಡಿ. ಏನೋ ಹೂವು, ಹಣ್ಣು, ತೆಂಗಿನಕಾಯಿ ತೆಗೆದುಕೊಂಡು ಹೋಗಿ. ಅಟ್ಲೀಸ್ಟ್ ಒಂದು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಒಂದು ಸ್ವಲ್ಪ ಆದರೂ ತುಳಸಿ ಆದರೂ ತೆಗೆದುಕೊಂಡು ಹೋಗಿ. ಯಾಕಂದರೆ ನೀವು ಬಹಳ ಮುಖ್ಯವಾಗಿ ಎಷ್ಟಾಗುತ್ತೋ ಅಷ್ಟು ಹಸ್ತ ನಕ್ಷತ್ರದವರು ಭಗವಂತನ ಸೇವೆಯನ್ನು ಮಾಡಬೇಕು. ಆ ಸೇವೆಯನ್ನು ಮಾಡಿದಾಗ ಭಗವಂತನ ಅನುಗ್ರಹಿಸ್ತಾನೆ. ಇವತ್ತೇನಾಗಿದೆ, ಎಲ್ಲವೂ ಕೂಡ ಹಣದ ಮೂಲಕವಾದ್ದರಿಂದ ನಾವು ದುಡ್ಡು ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡ್ಬಿಡ್ತೇವೆ. ಆದರೆ ನಾವು ಕೆಲವೊಂದು ವಸ್ತುವನ್ನು ಕೂಡ ಹೋಗಬೇಕು, ತೆಗೆದುಕೊಂಡು ಹೋಗಿ ನಾವು ಕೊಡುವಂತಹ ಒಂದು ಪ್ರಯತ್ನ ಮಾಡಬೇಕು. ಬರೀ ಕೈಯಲ್ಲಿ ಹೋಗುವಂತಹ ಪ್ರಯತ್ನ ಒಳ್ಳೆಯದಲ್ಲ. ಇನ್ನು ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ಸಾಧ್ಯವಾದ ಮಟ್ಟಿಗೆ ಗಣೇಶ ದೇವರನ್ನು ಪ್ರತಿ ತಿಂಗಳು ಕೂಡ ಸಂಕಷ್ಟರ ಚತುರ್ಥಿ ಬರುತ್ತೆ. ಇಂತಹ ಸಂಕಷ್ಟರ ಚತುರ್ಥಿ ದಿವಸ ಪ್ರತಿ ತಿಂಗಳು ನಿಮಗೆ ಸಾಧ್ಯ ಆದರೆ ಒಂದು ಏನಾದರೂ ಕಡಲೆಕಾಳನ್ನು ಗಣೇಶನ ದೇವಸ್ಥಾನಕ್ಕೆ ಕೊಡುವಂಥದ್ದು, ಅಥವಾ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಗಕಾರ ಗಣಪತಿ ಸಹಸ್ರನಾಮ ಅಂತಿದ್ದು ಅದನ್ನು ಶ್ರವಣ ಮಾಡುವಂಥದ್ದು, ಏನೋ ಒಂದು ಪ್ರಯತ್ನವನ್ನು ಮಾಡಿ. ತನ್ಮೂಲಕವಾಗಿ ಭಗವಂತನ ಅನುಗ್ರಹದಿಂದ ಮಂಗಲವಾಗಲಿ, ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗಲಿ. 2026ನೇ ಇಸ್ವಿಯಲ್ಲಿ ಒಳ್ಳೆ ರೀತಿಯಾದಂಥ ಯಶಸ್ಸು, ಕೀರ್ತಿ, ಲಾಭಗಳನ್ನು ಭಗವಂತನ ಅನುಗ್ರಹಿಸಲಿ ಅಂತೇಳಿ ಹೇಳ್ತಾ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಹಾಗೆ ಯಾರು ಲೈಕ್ ಮಾಡಿಲ್ಲ ಅಂಥವರು ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.